ಅಂದರೆ ನ್ಯಾಯ ಸಿಗೋದು ತಡ ಆಗಿಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರಲ್ಲ. ಇವತ್ತಿಗೂ 30 ವರ್ಷ ಜಮೀನು ಕೇಸ್ಗಳನ್ನ ಕೋರ್ಟಲ್ಲಿ ಅಲಿತಾ ಇರೋರು ನಾವು ನೋಡಿದ್ದೀವಿ. ಅದು ಜಮೀನು ಸಿಕ್ಕರೂ ಅವ್ರಿಗೆ ಮೇ ಬಿ ಅದರ ಬೆಲೆ ಕಳೆದೋಗಿರುತ್ತೆ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಜೊತೆ ಬಂದು ಸೇರಿಕೊಂಡಿರುವಂತಹ ಡಿಜಿಟಲ್ ನಾನ್ ಡಿಜಿಟಲ್ ಎಲ್ಲ ಮೀಡಿಯಾ ಫ್ರೆಟರ್ನಿಟಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳು. ಯುದ್ಧಕಾಂಡ ಚಾಪ್ಟರ್ 2 ಇದು ಕತೆ ಬರೆದಿದ್ದು ಸಾಧಾರಣ 2022 ಆ ಸಮಯದಲ್ಲಿ. ಕತೆ ಹೋಗ ಹೇಗಿದೆ ಅಂದರೆ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟೆ. ಸೊ ನಾನು ಯಾರಿಗೂ ಕತೆನೇ ಹೇಳ್ತಿರ್ಲಿಲ್ಲ. ಈ ಕತೆನ ಒಪ್ಪಲ್ಲ ಅಂದರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ, ಪ್ರೊಡ್ಯೂಸ್ ಮಾಡಲ್ಲ. ಆ ರೀತಿಲೇ ನಾನು ಯಾಕೋ ಒಂದು ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ. ಆಮೇಲೆ ಪರಮೇಶ್ ಸರ್, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪರಮೇಶ್ ಸರ್ ಅಜಯ್ ಸರ್ದು ಕ್ಲೋಸ್ ಫ್ರೆಂಡ್. ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು. ನಾನು ಹೇಗೆ ಬರೆದಿದ್ದೆ ಕತೆನ ಹಾಗೆ ಹೇಳಿದೆ, ಏನೂ ಅದರಲ್ಲಿ ಏರುಪೇರುಗಳಿಲ್ಲ. ಅಂದರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಏನು ಬರೆದಿದ್ನೋ ಅದನ್ನು ಮಾತ್ರ ಹೇಳಿರೋದು. ನೆರೇಷನ್ ಆಯಿತು. 1 ಗಂಟೆ ನೆರೇಷನ್ ಆದಮೇಲೆ 5 ನಿಮಿಷದ ಒಳಗೆ ಅಜಯ್ ಸರ್ ನೀವು ಇದಕ್ಕೆ ಹೀರೋನು ಹುಡುಕ್ಬೇಡಿ, ಪ್ರೊಡ್ಯೂಸರು ಹುಡುಕ್ಬೇಡಿ ಅಂತ ಹೇಳ್ಬಿಟ್ರು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು ಕಥೆ ಮಾಡೋದು ಬೇರೆ, ಅದನ್ನು ನಟಿಸೋದು ಬೇರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ಆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬ ದೊಡ್ಡ ಧನ್ಯವಾದಗಳು. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗ್ತಾ ಹೋಯಿತು. ಅದಾದಮೇಲೂ ಕೂಡ ತುಂಬ ವರ್ಷನ್ಸ್ ಬರವಣಿಗೆ ಆಗಿದೆ. ಇದನ್ನು ತುಂಬ ಜನರಿಗೆ ನಾವು ನೆರೇಟ್ ಮಾಡಿದ್ದೀವಿ. ಲಾಯರ್ಸಿಗೆ ನೆರೇಟ್ ಮಾಡಿದ್ದೀವಿ, ಜಡ್ಜ್ಗಳಿಗೆ ನೆರೇಟ್ ಮಾಡಿದ್ದೀವಿ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್, ಅಜಯ್ ಸರ್ ಫ್ರೆಂಡ್ ಸರ್ಕಲ್ ಎಲ್ರಿಗೂ ತುಂಬ ನೆರೇಷನ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫೈನಲ್ ಡ್ರಾಫ್ಟ್ನ ನಾವು ಸ್ಟೋರಿ ಬೋರ್ಡ್ ಮಾಡಿ ಹೌದು, ಅಂದರೆ ಲಾಸ್ಟ್ ಅಂದರೆ ನಾವು ಎಷ್ಟು ಡೆಪ್ತಲ್ಲಿ ಇದನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಅಂದರೆ ಲಾಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಇದ್ರೆ ತುಂಬ ಹೊತ್ತು ಬರೋದ್ರಿಂದ ಅದಷ್ಟು ವಿಷಯನ ಸ್ಟೋರಿ ಬೋರ್ಡ್ ಮಾಡಿ, ಆ ಸ್ಟೋರಿ ಬೋರ್ಡ್ನ ಎಡಿಟ್ ಮಾಡಿ, ಅದಕ್ಕೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಡಬ್ಬಿಂಗ್ ಮಾಡಿ, ಎಲ್ಲ ಕ್ಯಾರೆಕ್ಟರ್ಸ್ಗೂ ನಾನೇ ಅದು ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ನಾನೇ ಡಬ್ ಮಾಡಿ ಅದನ್ನು ಸುಚಿತ್ರ ಫಿಲ್ಮ್ ಸೊಸೈಟಿಲಿ ನಾವು ಪ್ರೊಜೆಕ್ಟ್ ಮಾಡಿ, ನಾನು ಅಜಯ್ ಸರು, ಪ್ರಕಾಶ್ ಸರು, ನಾಗಭರಣ ಸರು ಎಲ್ಲ ಕೂತು ಸರ್ ಹೀಗೆ ಬರಬೇಕು ಇಷ್ಟೇ. ಆಮೇಲೆ ಅದನ್ನು ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ತೊಗೊಂಡು, ಅಂದರೆ ಇಷ್ಟೆಲ್ಲ ಪರಿಶ್ರಮ ಈ ಚಿತ್ರದ ಹಿಂದೆ ಇದೆ ಮತ್ತು ಅದು ಪ್ರೇಕ್ಷಕರಿಗೆ ಕಾಣಿಸುತ್ತೆ ಅನ್ನೋದು ನನ್ನ ಆಶಾಭಾವ. ಹೌದು, ನಾನು ಬರೆದಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ, ಎಲ್ಲ ಸರಿ. ಆದರೆ ನಾನೊಬ್ಬನಿಂದ ಸಿನಿಮಾ ಆಗಲ್ಲ. ಇದು ಕಂಪ್ಲೀಟ್ ಟೀಮ್ ವರ್ಕ್. ಸೊ ನಾನೇನೇ ಬರೆದಿರ್ಬೋದು, ಅದಕ್ಕೆ ಕಾರ್ತಿಕ್ ಶರ್ಮಾ ನಮ್ಮ ಸಿನಿಮಾಟೋಗ್ರಫರ್, ಅವರ ಅತ್ಯದ್ಭುತವಾದಂಥ ವಿಜುವಲ್ಸ್ ಇಲ್ಲದೆ. ಕಾರ್ತಿಕ್ ಹೇಗೆ ಅಂದರೆ ಅವರು ಸೀನ್ಗೆ ಫ್ರೇಮ್ಗೆ ವರ್ಕ್ ಮಾಡಲ್ಲ, ಎಮೋಷನ್ಗೆ ವರ್ಕ್ ಮಾಡ್ತಾರೆ. ಅದು ತುಂಬ ದೊಡ್ಡ ಅಡ್ವಾಂಟೇಜ್. ಸೊ ಅದು ಇಲ್ಲದೆ ಇದ್ದರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಕಲಾ ನಿರ್ದೇಶಕ, ಪ್ರತಿಯೊಂದು ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕಲಾ ನಿರ್ದೇಶಕರಾದಂಥ ಅಮರ್, ಸೊ ಅವರ ಕೊಡುಗೆ ಇಲ್ದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಅದೇ ರೀತಿ ಅಲ್ಲಿ ಸೆಟ್ಟಲ್ಲಿದ್ದಂತಹ ನನ್ನ ನಿರ್ದೇಶನ ತಂಡ, ಸೊ ಪ್ರತಿ ದಿನ ಪ್ರತಿ ಕ್ಷಣ ಕಂಟಿನ್ಯೂಟಿ ನೋಡಿಕೊಂಡು ಏನಿದೆ ಎಲ್ಲ ಮಾಡಿಕೊಂಡು, ಅವರು ನನ್ನ ಇಡೀ ನಿರ್ದೇಶನ ತಂಡ ಇಲ್ಲದೆ ಇದ್ರೂ ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಸ್ಪಾಟ್ ಎಡಿಟರ್ಸ್ ಇದ್ರು, ನವೀನ್ ಮತ್ತು ಮಹಾದೇವ್, ಅವ್ರ ಕೊಡುಗೆನೂ ಇದೆ. ಆಮೇಲೆ ಲೈಟಿಂಗ್ ಟೀಮ್, MCS ಲೈಟಿಂಗ್ ಟೀಮ್, ದಿಲೀಪ್ ಮತ್ತು ತಂಡ, ಹಾಗೆ ಒಬ್ಬ ಫೋಕಸ್ ಪುಲ್ಲರ್ ಹರೀಶ್ ಅಣ್ಣ ಅಂತ ಫೋಕಸ್ ಪುಲ್ಲರ್, ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಈ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಇಡೀ ತಂಡ ಒಂದು ಇಲ್ಲದೆ ಇದ್ದರೆ ನಿರ್ದೇಶಕನ ಕೆಲಸ ಪೂರ್ತಿ ಆಗೋದಿಲ್ಲ, ಆದರೂ ಅದು ಸರಿಯಾಗಿ ಎಕ್ಸಿಬಿಟ್ ಆಗೋದಿಲ್ಲ. ಹಾಗೆ ತದನಂತರ ಆ್ಯಕ್ಟರ್ಸ್, ನಿಜವಾಗ್ಲೂ ಪ್ರಕಾಶ್ ಸರ್, ಭರಣಾ ಸರ್, ಅಜಯ್ ಸರ್, ಅರ್ಚನಾ ಮೇಡಮ್, ರಾಜ್ಞಾ ಅಷ್ಟು ಅತ್ಯದ್ಭುತವಾದಂತಹ ನಟನೆ ಮಾಡಿದ್ದಾರೆ. ನಾನು ಅದನ್ನು ಬಹಳ ಧೈರ್ಯವಾಗಿ ಈ ದಿನ ನಿಮ್ಮೆಲ್ಲರ ಮುಂದೆ, ಇಷ್ಟು ಕ್ಯಾಮ್ರಾ ಮುಂದೆ ಹೇಳಬಲ್ಲೆ. ಈ ಪರ್ಫಾರ್ಮೆನ್ಸ್ಗಳನ್ನು ಜನರು ತೆರೆ ಮೇಲೆ ನೋಡಬೇಕು, ನೋಡಿ ಎಂಜಾಯ್ ಮಾಡಲೇಬೇಕು. ಸೊ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಎಲ್ರದು. ಎಸ್, ಹಾಗೆ ಇನ್ನೊಂದಷ್ಟು ಕಲಾವಿದರು, ಸುಪ್ರೀತಾ ಆಗಿರ್ಬೋದು, ಸುಜಿತ್ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಅದರ ಡೀಟೇಲ್ಸ್ ಎಲ್ಲ ದಯವಿಟ್ಟು ಕೊಡ್ತೀನಿ, ಮರ್ತೋದ್ರೆ ದಯವಿಟ್ಟು ಕ್ಷಮಿಸಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಟೀಮ್ ವರ್ಕ್ ಸಿನಿಮಾ
ಅದ್ರ ಹೆಸರೇ ಯುದ್ಧಕಾಂಡ ಚಾಪ್ಟರ್ 2. ಸೊ ಎಲ್ರಿಗೂ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತದನಂತರ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದರು. ಅದು ಇನ್ನೊಂದು, ಅಲ್ಲಿಗೆ ಶೂಟಿಂಗ್ ಮಾಡೋದು ಒಂದು ರೀತಿ ಸುಲಭ ಅನಿಸ್ಬಿಡುತ್ತೆ ಪೋಸ್ಟ್ ಪ್ರೊಡಕ್ಷನ್ಗೆ ಬಂದಾಗ, ಯಾಕಂದರೆ ಅಲ್ಲಿ ಎಡಿಟಿಂಗ್. ಸೊ ನಮ್ಮ ಶ್ರೀ ಸರ್ ಎಡಿಟಿಂಗಲ್ಲಿ ನಮಗೆ ಇನ್ನೊಂದು ಪರ್ಸ್ಪೆಕ್ಟಿವ್ನ ಕಟ್ಕೊಡ್ತಾ ಇದ್ರು. ನೋಡಿ, ಈ ಸೀನ್ ನೀವು ಹಿಂಗೆ ಅನ್ಕೊಂಡಿದ್ರಲ್ಲ, ನಾನು ಹಿಂಗೆ ಮಾಡಿ ನೋಡಿಸ್ತೀನಿ, ಇದೆಲ್ಲ ಇರ್ತಿತ್ತು ನಮ್ದು ಎಕ್ಸಸೈಸಸ್. ಸೊ ಆ ಪೂರ್ತಿ ಅಂದರೆ ಎಡಿಟರ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದಿ ಮೂವಿ. ಸೆಟ್ಸಲ್ಲಿ ಸಿನಿಮಾ ಆಗುವಾಗ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದರೆ DOP. ಸಿನಿಮಾ ಆದಮೇಲೆ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದರೆ ಎಡಿಟರ್. ಸೊ ಅವರೇ ಕಟ್ಕೊಡೋದು ಸಿನಿಮಾನ. ಸೊ ಶ್ರೀ ಸರ್, ನಿಮಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಅದಕ್ಕೆ ಸಂಗೀತ, ಸೊ ಹಿನ್ನೆಲೆ ಸಂಗೀತವನ್ನು ಮಾಡಿರೋದು ಹೇಮಂತ್ ಜೋಯ್ಸ್. ಹಾಗೆ ಸಂಭವಾಮಿ ಯುಗೆ ಯುಗೆ ಈಗ ಥೀಮ್ ಸಾಂಗ್ನ ಕಂಪೋಸ್ ಮಾಡಿರೋದು ಹೇಮಂತ್ ಜೋಯ್ಸ್. ಉಳಿದ ಸಾಂಗ್ಗಳನ್ನು ಕಂಪೋಸ್ ಮಾಡಿರೋದು ಪ್ರವೀಣ್. ಸೊ ನಿಮ್ಮಿಬ್ಬರಿಗೂ ಹಾರ್ಟ್ ಫಿಲ್ಡ್ ಥ್ಯಾಂಕ್ಸ್. ಸೊ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅಜಯ್ ಸರ್ ಟೀಮ್, ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಟೈಮ್ ಟು ಟೈಮ್ ಪ್ರತಿಯೊಂದನ್ನು ನಮಗಷ್ಟು ಕೋಆಪರೇಟ್ ಮಾಡಿದ್ದಾರೆ. ಮತ್ತು ನನಗೆ ಈ ಸಿನಿಮಾ ಮಾಡೋದಕ್ಕೆ ಅಷ್ಟು ಯಾಕೆ ಸೆಟ್ಟಲ್ಲಿ ಯಾಕೆ ಕಷ್ಟ ಆಗಲಿಲ್ಲ ಅಂದರೆ ಬಿಕಾಸ್ ಆಫ್ ದಿಸ್ ಟೀಮ್ ವರ್ಕ್. ಪ್ರಕಾಶ್ ಸರ್ ಕೂಡ ಹೇಳೋರು, ಡೋಂಟ್ ಪ್ಯಾಂಪರ್ ದಿ ಆ್ಯಕ್ಟರ್ಸ್ ಐಸೆ ಅಂತ. ನಾನು ಕೂತ್ಕೋತೀನಿ ಬಿಡಿ, ಏನಕ್ಕೆ ನಾನು ಬಂದ ತಕ್ಷಣ ಚೇರ್ ಹಾಕ್ತೀರಾ, ಅದು ಮಾಡ್ತೀರಾ, ಇದು ನಾನು ಕೂತ್ಕೋತೀನಿ, ನೀವು ಶಾರ್ಟಿಗೆ ಕರಿ, ನಾನು ಬರ್ತೀನಿ. ಆಮೇಲೆ ಇನ್ನೊಂದು ಏನು ಅಂದರೆ ಪ್ರಕಾಶ್ ಸರಲ್ಲೂ ನಾನು ಅದು ನೋಡಿದ್ದೀನಿ, ಭರಣ ಸರಲ್ಲೂ ನೋಡಿದ್ದೀನಿ. ಆಫ್ ಕ್ಯಾಮ್ರಾ ಕೂಡ ಅವರೇ ಬರ್ತಾರೆ. ಅಂದರೆ ನಾವು ಡಮ್ಮಿ ಇಟ್ಕೊಂಡು ಇದು ಮಾಡಿ ಚೀಟ್ ಮಾಡಿ ಇದು ಕೊಡೋದೆಲ್ಲ ಏನಿಲ್ಲ. ಯಾಕೆ ಕರಿಯಲ್ಲ, ನಾನು ಬರ್ತೀನಲ್ಲ, ಅವರೇ ಕೊಡ್ತಾರೆ. ಈವನ್ ಅಜಯ್ ಸರು ಫಸ್ಟ್ ಅದೆಲ್ಲ ಇಲ್ಲ, ಅವರೇ ಬಂದು ನಿಲ್ತಾರೆ. ಈವನ್ ಅವ್ರ ಶೋಲ್ಡರ್ ಕೂಡ ಇಲ್ಲ ಫ್ರೇಮಲ್ಲಿ, ಬಟ್ ಸ್ಟಿಲ್ ಅವರೇ ಬರ್ತಾರೆ, ಅವರೇ ಕ್ಯೂ ಕೊಡ್ತಾರೆ. ಆಗ ಎದುರುಗಡೆ ಇರೋ ಆ್ಯಕ್ಟರ್ಗೆ ಅದು ಅಷ್ಟು ಅಥೆಂಟಿಕ್ ಆಗಿ ಬರುತ್ತೆ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಆಗಿ ಬರುತ್ತೆ. ಅದನ್ನು ಅಜಯ್ ಸರು ಮಾಡಿದ್ದಾರೆ. ಅಜಯ್ ಸರ್ ನಾವು ಹಿಂದೆ ಒಂದ್ಸಲ ನನಗೊಂದು ಇನ್ಸಿಡೆಂಟ್ ನೆನಪಿದೆ. ನಾವು ಟೈಟಲ್ ಟೀಸರ್ ಶೂಟ್ ಮಾಡುವಾಗ 1-2 ದಿನದಲ್ಲೇ ಅದಷ್ಟು ಶೂಟ್ ಆಗಬೇಕಿತ್ತು. ಸೊ ನಾನೇನೋ ಒಂದು ಹಿಂಗೆ ಕೈ ಬಂದು ಪೆನ್ ಎತ್ತೋದನ್ನ ಇನ್ನೊಬ್ರ ಕೈಲಿ ಮಾಡಿಸ್ಬಿಟ್ಟಿದ್ದೆ, ಅಂದರೆ ಅರ್ಜೆನ್ಸಿಲಿ. ಬಟ್ ಅಜಯ್ ಸರ್ ಹೇಳಿದ್ರು, ಇಲ್ಲ, ನಂದು ಒಂದು ಕೂದಲು ಫ್ರೇಮಲ್ಲಿ ಬರೋದಿದ್ರು ಅದು ನಾನೇ ಬರಬೇಕು, ದಯವಿಟ್ಟು ನೋ ಡಮ್ಮೀಸ್. ಸೊ ಇದರಲ್ಲಿ ಒಂದು ಫ್ರೇಮಲ್ಲೂ ಅಜಯ್ ಸರ್ ಇಲ್ಲದೆ ಇರೋ ಡಮ್ಮಿ ಫ್ರೇಮ್ ಇಲ್ಲ. ಅದೊಂದು ಭುಜ ಇರ್ಬೋದು, ಒಂದು ಬೆರಳಿರ್ಬೋದು, ಅದು ಅಜಯ್ ಸರ್ರೇ. ಸೊ ಈ ರೀತಿ ಕೋಆಪರೇಷನ್ ನನಗೆ ಆ್ಯಕ್ಟರ್ಸ್ ಕಡೆಯಿಂದ ಸಿಕ್ಕಿದೆ. ಇನ್ನೊಂದು ಅರ್ಚನಾ ಮ್ಯಾಮ್ ಇನ್ಸಿಡೆಂಟನ್ನು ಹೇಳಬೇಕು. ಒಂದು ತುಂಬ ಎಮೋಷ್ನಲ್ ಸೀನ್ ಇದೆ, ಒಂದು ಪೀಕ್ ಎಮೋಷ್ನಲ್ ಸೀನ್ ಇದೆ. ಸೊ ಅದು ಸಂಜೆ 6 ಗಂಟೆಯಿಂದ ಇದ್ದಂಥ ಕಾಲ್ ಶೀಟ್. ಸೊ ಅರ್ಚನಾ ಮೇಡಮ್ ಬಂದರು. ನಾನು ಸೀನ್ ಮೊದಲು ಗೊತ್ತಿತ್ತು ಅವ್ರಿಗೆ ಸೀನು, ಬಟ್ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವ್ರು ಕೇಳಿದ್ದು ನನಗೆ 1 ಅವರ್ ಬಿಟ್ಬಿಡಿ, ನನ್ನ ದಯವಿಟ್ಟು ಮಾತಾಡಿಸ್ಬೇಡಿ, 1 ಅವರ್ ಬಿಟ್ಬಿಡಿ, ನಾನು ಒಂದ್ಸಲ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದರು. ಸರಿ ಮ್ಯಾಮ್, ನೀವು ಹೋಗಿ ಬನ್ನಿ ಅಂತ ಅಂದರು. ಹೋಗಿ ಬನ್ನಿ ಅಂತ ಅಂದರೆ ಅವ್ರು ಹೋಗಿ ಬಂದರು. ಅಂದರೆ ಅವ್ರ ಕಾಸ್ಟ್ಯೂಮ್ನ ಸೆಟ್ ಮಾಡ್ಕೊಂಡ್ಬಂದ್ರು. ಅಂದರೆ ಅವ್ರು ಏನು ಹೇಳಿದ್ರು ಬಂದ ತಕ್ಷಣ ಅಂದರೆ, ನನಗೆ ಇನ್ನೊಂದು ½ an hour ಕೊಡಿ, ನಾನೊಂದು ಒಂದು ಟೇಕಲ್ಲೇ ಮಾಡೋಣ, ಇದನ್ನು ಒಂದು ಟೇಕ್ ಕೊಡ್ತೀನಿ, ಆ ಟೇಕಲ್ಲಿ ಏನೇ ಆದರೂ ನೀವು ಕಟ್ ಹೇಳಬೇಡಿ ಅಂತ. ಅಂದರೆ ಅವ್ರನ್ನ ಎಳೆಯೋದು, ಹಿಂಗೆ ಎಳೆದು ಹಾಕೋದು, ಕಾನ್ಸ್ಟೇಬಲ್ಸ್ ಎಲ್ಲ ಇದು ಮಾಡೋದು, ತುಂಬ ಚಲ್ಲಾಪಿಲ್ಲಿ ಟೇಕ್ ಇದೆ. ಅದರಲ್ಲಿ ಏನೇ ಆದ್ರೂ ನೀವು ಅದನ್ನು ತಡಿಬೇಡಿ. ಸೊ ಅದನ್ನು ಅವ್ರು ಒಂದೇ ಟೇಕಲ್ಲೂ ಮಾಡಿದ್ದಾರೆ. ಅದೇ ಸಿನಿಮಾದಲ್ಲಿರೋದು ಇವತ್ತು. ಸೊ ದಟ್ ವಾಸ್ ದ ಡೆಡಿಕೇಶನ್ ಗಿವನ್ ಬೈ ಎವ್ರಿ ಒನ್. ಅದು ನನ್ನ ಪುಣ್ಯ ಅಂತ ಹೇಳಬೇಕಷ್ಟೆ, ಬೇರೆ ಏನೂ ಅಲ್ಲ. ಅಂದರೆ ನಾವು ಬರೆದ್ಬಿಟ್ಟಿರ್ತೀವಿ, ಬರೆದಲ್ಲಿಗೆ ಸಿನಿಮಾ ಆಗಲ್ಲ. ಅದು ಕಂಪ್ಲೀಟ್ ಟೀಮ್ ವರ್ಕ್ ಆದಾಗಲೇ ಅದು ಸಿನಿಮಾ ಆಗುವಂಥದ್ದು. ಸೊ ಎಲ್ಲರೂ ಸಿನಿಮಾನ ಖಂಡಿತ ಎಂಜಾಯ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗೆ ಸಿನಿಮಾದ ಥೀಮು ಕೂಡ ಸಮಾಜಕ್ಕೆ ಬೇಕು. ಅಂದರೆ ನ್ಯಾಯ ಸಿಗೋದು ತಡ ಆಗಿಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರಲ್ಲ. ಇವತ್ತಿಗೂ 30 ವರ್ಷ ಜಮೀನು ಕೇಸ್ಗಳನ್ನ ಕೋರ್ಟಲ್ಲಿ ಅಲಿತಾ ಇರೋರು ನಾವು ನೋಡಿದ್ದೀವಿ. ಅದು ಜಮೀನು ಸಿಕ್ಕರೂ ಅವ್ರಿಗೆ ಮೇ ಬಿ ಅದರ ಬೆಲೆ ಕಳೆದೋಗಿರುತ್ತೆ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸೊ ಅದನ್ನು ಸಮಾಜಕ್ಕೆ ತೋರಿಸೋವಂಥ ಒಂದು ಪ್ರಯತ್ನ. ಇನ್ನೊಂದು ಪುರುಷ ಪ್ರಯತ್ನ ಅಂತ ಇದೆ. ಅಂದರೆ ಪುರುಷ ಅಂದರೆ ಗಂಡಸು ಅಂತಲ್ಲ, ಪುರು ಅಂದರೆ ದೇಹದಲ್ಲಿರುವಂಥ ಪ್ರತಿಯೊಂದು ಜೀವನೂ ಪುರುಷನೇ. ಸೊ ನಮ್ಮ ಪ್ರಯತ್ನ ಏನಿರಬೇಕು ಅದ್ರ ಕಡೆ ಅನ್ನೋದಕ್ಕೆ ಅಂಬಾಸಡರ್ ಆಗಿರೋವಂಥದ್ದು ಭರತ್, ಅಂದರೆ ಅಜಯ್ ರಾವ್ ಅವರ ಕ್ಯಾರೆಕ್ಟರ್. ಅದನ್ನು ಅವ್ರು ಪ್ಲೇ ಮಾಡಿದ್ದಾರೆ. ಸೊ ಹಾಗೆ ಅವ್ರು ಇಲ್ಲಿ ಕೂತ್ಕೊಂಡು ಈ ಸಿನಿಮಾದ ಪ್ರೋಟಗನಿಸ್ಟ್ ಅರ್ಚನಾ ಜೋಯಿಸ್ ಅಂತ ಹೇಳ್ತಾರೆ ಅಂದರೆ ಅದಕ್ಕೊಂದು ಗುಂಡಿಗೆ ಬೇಕು, ಅದಕ್ಕೆ ಓಪನ್ ಹಾರ್ಟೆಡ್ನೆಸ್ ಬೇಕು. ಹಾಗೆ ಆಗಲ್ಲ ಅದು. ಸೊ ಅದೇ ರೀತಿ ನನ್ನ ಟೀಮ್. ಸೊ ಎಲ್ಲರೂ ಅದೇ ರೀತಿ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಯಾರದೇ ಒಂದು ಹೆಸರು ಮರ್ತೋಗಿದ್ರು ದಯವಿಟ್ಟು ನನ್ನ ಕ್ಷಮಿಸಬೇಕು. ಸೊ ಎಲ್ರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.